ಇದು ಅವರ ಉಪಯೋಗಿಸ್ತಾ ಇರುವಂಥದ್ದಕ್ಕೆ ಸುಮಾರು ನೇರವಾಗಿ ಹೋಟ್ಲವ್ರಿಗೆ ಈ KMFಗೆ ಏನು ಹೇಳಿದ್ದೀನಿ, ಹೋಟ್ಲು, ಡಾಬಾ, ರೆಸ್ಟೋರೆಂಟ್ಸು ಇವರಿಗೆ ಸುಮಾರು 40% ಹತ್ತತ್ರ ಈಗ ಅನುಕೂಲ ಆಗಿದೆ. ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಔಷಧೋದ್ಯಮ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ 6,000 ಸಿಲಿಂಡರ್. ಇತರೆ ತೀರಾ ಅವಶ್ಯಕತೆ ಬಂದರೆ ಬೇಕಾಗುವುದು ಅಂತ ಒಂದು 500 ಸಿಲಿಂಡರ್ ರಿಸರ್ವ್ ಇಟ್ಟಿದೆ. ಬಹಳ ಮುಖ್ಯವಾಗಿ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ, ಗೊತ್ತಿದೆ ಅವ್ರಿಗೂ ಕೂಡ. ಪದೇ ಪದೇ ಕಂಪ್ಲೇಂಟ್ಸು ಬರ್ತಾ ಇದೆ. ಈಗ ಮುಖ್ಯವಾಗಿ ನಾನೀಗೇನು ಹೇಳಿದ್ದೀನಿ, ಪೂರ್ತಿ ಪ್ರಮಾಣದಲ್ಲಿ 25 ದಿನಕ್ಕೆ ಒಂದು ಸಿಲಿಂಡರು ಡೊಮೆಸ್ಟಿಕ್ ಕೊಡುವಂಥದ್ದು ನಗರ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ ಕೊಡೋದು ಯಥಾಸ್ಥಿತಿ ಮುಂದುವರಿತದೆ. ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಈ ವ್ಯವಸ್ಥೆಯಲ್ಲಿ ಹಲವಾರು ದೂರುಗಳು ಬಂದಿದೆ. ಡಿಸ್ಟ್ರಿಬ್ಯೂಟರ್ಸ್ಗೆ, ಆಯಿಲ್ ಕಂಪ್ನಿಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕಾನೂನುಬದ್ಧವಾಗಿ ಸಕಾಲಕ್ಕೆ ಅವರ ಮನೆ ಬಾಗಿಲಿಗೆ ಕೊಡಬೇಕು. ಡೊಮೆಸ್ಟಿಕ್ ಸಿಲಿಂಡರ್ಸ್ ರೀಚ್ ಟು ದೇರ್ ಡೋರ್ ಸ್ಟೆಪ್ಸ್. ಇದನ್ನು ಕ್ರಮಬದ್ಧವಾಗಿ ಮಾಡಬೇಕು. ವಿನಾಕಾರಣವಾಗಿ ಅವರು ಬಂದು ಕ್ಯೂ ನಿಂತ್ಕೋಬಾರ್ದು. ಮತ್ತು ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ತೀನಿ, ತಮಗೆ ಫೋನ್ನಲ್ಲಿ ಬುಕ್ ಮಾಡಬೇಕು, ಅವರು ಇಷ್ಟು ಟೈಮ್ ಒಳಗಡೆ ನಿಮಗೆ ಕೊಡಬೇಕಂತಿರುವಂಥ ಕಾಲದಲ್ಲಿ ತಾವು ಹೋಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದಲೂ ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ. ಈಗ ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು, ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗ್ತದೆ. ಆದರೂ ಕೇಂದ್ರ ಸರ್ಕಾರ ಮತ್ತಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ಯಾಸ್ ಆಗಲಿ, ಆಯಿಲ್ ಆಗಲಿ, ಪೆಟ್ರೋಲು, ಗ್ಯಾಸು, ಡೀಸೆಲನ್ನು ಇಲ್ಲಿ ಬರುವಂಥ ಹಡಗುಗಳಿಗೆ ವ್ಯವಸ್ಥಿತವಾಗಿ ಬರುವಂಥ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈಗ ಏನು ಎಕ್ಸ್ಟ್ರಾ ಸಿಲಿಂಡರ್ಸ್ ಬಂದಿದ್ದರಿಂದ ಸುಮಾರು 38ರಿಂದ 40%, 20% ಹೋದ ವಾರದಲ್ಲಿ ನಿಮಗೂ ಹೇಳಿದ್ದೆ 10,000 ಸಿಲಿಂಡರ್ ಹೋಗ್ತಾಯಿತ್ತು. ಈಗ 17,500 ಸಿಲಿಂಡರ್ ಹೋಗ್ತಾ ಇದೆ. ಆಟೋ ರಿಕ್ಷಾಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಎಷ್ಟು ಅವ್ರದ್ದು ಖರ್ಚಾಗಿತ್ತು, ಸುಮಾರು 3,000 ಸಿಲಿಂಡರ್ ಕೂಡ ಕೊಡ್ತಾಯಿದ್ವಿ. ಅವ್ರಿಗೇನು ಅನಾನುಕೂಲ ಆಗಿದೆ ಅಂದರೆ, ಖಾಸಗಿ ಹೊರತ ತಗೊತ ಇದ್ರು, ಖಾಸಗಿ ಗ್ಯಾಸ್ ಏಜೆನ್ಸೀಸ್ ಹತ್ರ ಏನು ತಗೊತಾ ಇದ್ರು, ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನ್ನೋ ವಿಷಯದಲ್ಲಿ ಅವರು ಆ ಕಡೆಯಿಂದ ಈ ಕಡೆ ಬರೋ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, BPL, HPCL ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಅಲ್ಲಿ ರೇಟ್ ಜಾಸ್ತಿ ಆಗಿದ್ದಕ್ಕೆ ಬರೋದಕ್ಕೆ ಈಗಾಗಲೇ ನಾವು ಕೂಡ ನಮ್ಮ ಸೆಕ್ರೆಟರಿಯವರು ಪಾಂಡೆ ಅವರು ಇದ್ದಾರೆ, ಅವರು ಡೆಲ್ಲಿಯಲ್ಲಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಕಾರ್ಯದರ್ಶಿಗಳನ್ನು ನೋಡಿ ಪ್ರೈವೇಟ್ ಗ್ಯಾಸ್ ಸಪ್ಲೈಯರ್ಸ್ಗೆ ಒಂದು ಸೂಚನೆಯನ್ನು ಕೊಡಬೇಕು.
ಯಾವುದೇ ಕಾರಣಕ್ಕೆ ಕಷ್ಟಕಾರದಲ್ಲಿರುವಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿರುವ ದೇಶದಲ್ಲಿ ವಿನಾಕಾರಣವಾಗಿ ರೇಟನ್ನು ಹೆಚ್ಚು ಮಾಡೋದು, ಜನರಿಗೆ ಒತ್ತಾಯ ಮಾಡ್ಬೋದು, ಇವೆಲ್ಲ ಮಾಡಿಕೊಡೋದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾಳೆ ಅವರನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾಳೆ ಅವರು ಭೇಟಿ ಆಗ್ತಾ ಇದ್ದಾರೆ. ಮತ್ತು ಖಾಸಗಿ ಕಂಪನಿಗಳು ಏನು ಗ್ಯಾಸನ್ನು ಸಪ್ಲೈ ಮಾಡ್ತಾರೆ ಅವ್ರಿಗೆ ಸರ್ಕಾರದ ವತಿಯಿಂದ ಮನವಿ ಮಾಡ್ತೀನಿ, ಇಂಥ ಪರಿಸ್ಥಿತಿಗಳಲ್ಲಿ ವಿನಾಕಾರಣವಾಗಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನೀವು ಕೂಡ ಸಹಕರಿಸಬೇಕು. ಯಥಾಸ್ಥಿತಿ ಮೊದಲು ಯಾವ ರೀತಿ ನೀವು ಕೊಡ್ತಾಯಿದ್ರೆ ಅದೇ ರೀತಿ ಕೊಡಬೇಕು. ಗ್ರಾಹಕರಿಗೆ ನೀವು ಸಹಕರಿಸಬೇಕಿಂತ ಸಂದರ್ಭದಲ್ಲಿ ಅನ್ನೋ ಮಾತನ್ನು ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇ ಸಪ್ಲೈ ಅವಕಾಶ ಆದರೆ ಮಾಡಿರಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಆಯಿಲ್ ಕಂಪ್ನೀಸ್ಗೆ. ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಪ್ರತಿದಿನ ಹೋಟ್ಲವ್ರಿಗೆ 17,500 ಸಿಲಿಂಡ್ರನ್ನ ಸಿಗ್ತದೆ. 17,500ದಲ್ಲಿ ಯಾರ್ಯಾರು ಸೇರ್ತಾರೆ? ಹೋಟೆಲ್ಲು, ದಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು ಇಂಥವು ಸೇರ್ತಾರೆ. ಬೀಜದ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಿಗೆ ಔಷಧೋದ್ಯಮ, ಫಾರ್ಮಾಸ್ಯೂಟಿಕಲ್ ಕಂಪನೀಸು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ಲ ಔಷಧಿ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇವರೆಲ್ಲರಿಗೂ ಕೂಡ 6,000 ಸಿಲಿಂಡರ್ನ ನಾವು ಕೊಟ್ಟಿದ್ದೇವೆ. ಇತರೆ ಅವಶ್ಯಕತೆ ಇದ್ದಲ್ಲಿ ಈಗ ನಮ್ಮಲ್ಲಿ ಸೇವಿಂಗ್ಸ್ ಇದೆ, ತೀರಾ ಬೇರೆ ಯಾವುದಾದ್ರೂ ಅವಶ್ಯಕತೆ 500 ಸಿಲಿಂಡರ್ ರೆಗ್ಯುಲರಾಗಿ ನಮ್ಮ ಸ್ಟಾಕ್ ಇರ್ತದೆ. ಅಂತಹ ಸಂದರ್ಭ ಬಂದರೆ ಅವ್ರಿಗೂ ಕೂಡ ಸಹಕರಿಸ್ತೀವಿ. ಇದನ್ನು ಕೂಡ ಹೋಟ್ಲಿನವರು ಬಹಳ ಜವಾಬ್ದಾರಿಯಾಗಿ ಉಪಯೋಗ ಮಾಡ್ಕೊಬೇಕು. ಯಾಕಂದರೆ ಹೋಟ್ಲ್ ಇಂಡಸ್ಟ್ರಿ ಉಳಿಬೇಕು. ನಗರಗಳಲ್ಲಿ ಇವತ್ತು ನಮ್ಮ ನಗರದಲ್ಲೇ 25-30% ಜನ ಹೊರಗಿನವರಿದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿದ್ದಾರೆ. ನಾನು ಪ್ರಧಾನಮಂತ್ರಿಯವ್ರ ಜೊತೆಯಲ್ಲಿ ವಿಡಿಯೋ ಮಾತಾಡಿದಾಗ, ನಿನ್ನೆ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆಯಲ್ಲಿ ವಿಡಿಯೋ ಮಾಡಿದಾಗ ನಾನು ಮನವಿ ಮಾಡಿದೆ, ಹೋಟ್ಲನ್ನು ಅವಲಂಬಿಸಿರೋದಿರ 25-30% ನಗರಗಳಲ್ಲಿರೋದ್ರಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ, ಒಂದು ಎಕ್ಸ್ಟ್ರಾ ಕೊಡಬೇಕನ್ನೋ ಒತ್ತಾಯವನ್ನು ಕೂಡ ನಾನು ಮಂತ್ರಿಗಳಿಗೆ ತಂದಿದ್ದೆ. ಅವರು ತತ್ಸಂಬಂಧವಾಗಿ ಈಗ ಇನ್ಕ್ರೀಸ್ ಮಾಡಿದ್ದಾರೆ. 37% 38% ಆಗಿದೆ. ಮುಂದೆ ಇನ್ನೂ ಆದಷ್ಟು ಬೇಗ ಈ ಕಷ್ಟವನ್ನು ಪರಿಹಾರ ಮಾಡಲಿ ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಇಷ್ಟೊಂದು ಅನುಕೂಲಗಳಾಗಿದೆ, ಮಿತಿ ವ್ಯಯ ಮಾಡಿಕೊಂಡು ವಿನಾಕಾರಣ ಗೊಂದಲ ಮಾಡಿಕೊಳ್ಳದೆ, ಪ್ಯಾನಿಕ್ ಆಗದೆ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಹೋಗಿ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.